ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಉತ್ತರ ಕರ್ನಾಟಕದ ರೆಸಿಪಿ ಸೌತಿ ಬೀಜ ಮಾಡೋದು ಹೇಳ್ಕೊಡ್ತೀನಿ. ಬರ್ರಿ ಅದನ್ನು ಹೆಂಗೆ ಮಾಡೋದಂತ ನೋಡ್ಕೊಂಬರೋಣ. ನಾನಿಲ್ಲಿ ಬಾಂಬೆ ರವೆ ತೊಗೊಂಡಿನಿ. ನೀವು ಬೇಕಾದ್ರೆ ಚಿರೋಟಿ ರವನ್ನು ತೊಗೋಬೋದು. ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕಿ ನೀರು ಹಾಕಿ ಕಲಿಸ್ಕೋಬೇಕು. ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕು. ಅದಕ್ಕಿಂತ ಸ್ವಲ್ಪ ಗಟ್ಟಿನೇ ಇರಬೇಕು, ಅಂದ್ರೆ ನಮಗೆ ನೀಟಾಗಿ ಮಾಡೋಕೆ ಬರ್ತೈತಿ. ಇವಾಗ ನೋಡಿರಿ, ನಾನು ಮಾಡಿದ್ದು ಸ್ವಲ್ಪ ಮೆತ್ತಗಾಗೈತಿ. ಇದಕ್ಕೆ ನಾನು ಇನ್ನೊಂದು ಸ್ವಲ್ಪ ರವೆ ಹಾಕಿ ನಾದ್ಕೋತೀನಿ. ರವೆ ಹಾಕಿ ನಾದ್ಕೊಂಡ್ರೆ ಗಟ್ಟಿ ಆಗುತ್ತೆ ನೋಡಿರಿ. ಗಟ್ಟಿ ಇತ್ತಂದ್ರೆ ನಮ್ಗೆ ಮಾಡೋಕೆ ಈಸಿ ಆಗುತ್ತೆ ಸೌತಿ ಬೀಜನ. ಇದನ್ನು ಇನ್ನೊಂದು ಸ್ವಲ್ಪ ನಾನು ಜಜ್ಕೊಳಕತ್ತೀನಿ. ಒಂದು ಗುಂಡ್ಕಲ್ಲಿ ಇತ್ತಂದ್ರೆ ಅದನ್ನು ತೊಗೊಂಡು ಜಜ್ಕೋರಿ. ಅಂದ್ರೆ ಈ ಥರ ಜಜ್ಕೊಂಡ್ರೆ ಹಿಟ್ಟು ಹದವಾಗಿ ಬರುತ್ತೆ ನೋಡಿರಿ. ಇವಾಗ ಪರ್ಫೆಕ್ಟಾಗಿ ಮಾಡೋಕೆ ರೆಡಿ ಆಗೈತಿ ಸೌತಿ ಬೀಜನ. ಇದನ್ನು ಒಂದು ಸಣ್ಣ ಪೋರ್ಷನ್ ತೊಗೋಬೇಕು ನಾವು. ಸಣ್ಣ ಪೋರ್ಷನ್ ತೊಗೊಂಡು ನೀವು ವಿಡಿಯೋದ ನೋಡತ್ತಿರಲ್ಲ, ಈ ಥರ ಮಾಡ್ಕೋಬೇಕು. ಉದ್ದಕ್ಕೆ ಮಾಡ್ಕೊಂಡು ಒಂದು ಪ್ಲೇಟಿಗೆ ಸ್ವಲ್ಪ ಹಿಟ್ಟು ಹಾಕ್ಕೋಬೇಕು. ಸೌತಿ ಬೀಜ ಮಾಡಿದ್ದು ಅಂಟ್ಕೋಬಾರ್ದಲ್ಲ, ಅದಕ್ಕೆ. ಈಗ ನೋಡಿರಿ, ನೀವು ವಿಡಿಯೋದ ನೋಡತ್ತಿರಲ್ಲ, ಈ ಥರ ನಾವು ಎರಡು ಹೆಬ್ಬಟ್ಟು ಯೂಸ್ ಮಾಡಿಕೊಂಡು ನೋಡಿರಿ, ಹಿಂಗೆ ಒಂದು ಕೈಲಿ ತಿಕ್ಕಿ ಇನ್ನೊಂದು ಕೈಲೇ ಕಟ್ ಮಾಡಿ ಒಗಿಬೇಕು. ಸಣ್ಣ ಸಣ್ಣ ಪೋರ್ಷನ್ನು ನಾವು ಒಂದು ದಿನಕ್ಕೆ 250 ಗ್ರಾಮ್ ಅಷ್ಟು ಮಾಡ್ಕೋಬೋದು. ಮನೆಯಲ್ಲಿರೋರು ಮಹಿಳೆಯರು ಈ ಥರ ಮಾಡ್ಕೋಬೋದು. ಕೆಲ್ಸಕ್ಕೆ ಹೋಗೋರಿಗೆ ಮಾಡೋಕ್ಕಾಗಂಗಿಲ್ಲ. ನಾವು ಬೆಳಗ್ಗೆ ಅಡುಗೆ ಮಾಡ್ಕೊಂಡು ಈ ಥರ ಮಾಡ್ಕೋತಾ ಕುಂತೀವಿ ಅಂದ್ರೆ ಸಾಯಂಕಾಲ ಅಂದ್ರೆ 250 ಗ್ರಾಮ್ ಅಷ್ಟು ಮಾಡ್ಕೋಬೋದು ನೋಡಿರಿ. ಈ ಥರ ಮಾಡ್ಕೊಳತ್ತೀನಿ ನಾನು, ನೀವು ನೋಡ್ತಿರ್ಬೋದು. ಬೇಸಿಗೆಯಲ್ಲಿ ಮಾಡುವಂಥದ್ದು ಇದು. ಬೇಸಿಗೆ ಒಳಗೆ ಮಾಡಿ ಇಟ್ಕೊಂಡ್ರೆ ಅಂದ್ರೆ ನಾವು ವರ್ಷ ಪೂರ್ತಿನೂ ಯೂಸ್ ಮಾಡ್ಕೋಬೋದು ನೋಡಿರಿ. ನಾನು ಇಷ್ಟು ಮಾಡ್ಕೊಂಡಿನಿ. ಇವನ್ನ ಬಿಸಿಲೊಳಗೆ ಒಂದು ವಾರದವರೆಗೆ ಒಣಗಿಸ್ಕೋಬೇಕು. ಒಣಗಿಸ್ಕೊಂಡು ಸ್ಟೋರ್ ಮಾಡಿಟ್ಕೊಂಡ್ರೆ ನಾವು ಈಸಿಯಾಗಿ ಯೂಸ್ ಮಾಡ್ಬೋದು. ಇದರಲ್ಲಿ ಉಪ್ಪಿಟ್ಟು ಮತ್ತು ಪಾಯಸ ಎರಡೂ ಮಾಡ್ಬೋದು. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಮಾಡ್ಕೋಬೋದು ನೋಡಿರಿ. ನಮ್ಮ ವಿಡಿಯೋ ನಿಮಗಿಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.